ಮೇಡಮ್ ಈ ನೀವ್ ಕಾಣ್ತಾ ಇಲ್ಲ ಮೇಡಮ್. ಕಾಣಿಸ್ತಿದೆ ನೋಡಿ. ಇಲ್ಲಿ ಬರುತ್ತೆ. ಹ್ಮ್ ಹಾ ಮೇಡಮ್, ಈಗ ಪ್ರೆಗ್ನೆನ್ಸಿಲಿ ಇದ್ದಾಗ ಹ್ಮ್ ಹೀಟ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಮೇಡಮ್? ಅದು ಮೂಗತ್ರ ಎಲ್ಲ ಇದ್ ಬರ್ತಾ ಇದೆ, ಹೊಟ್ಟೆ ಎಳ್ತಾ ಇದೆ. ಆ, ಹ್ಮ್ ಒಂಥರ ಈಗ ರನ್ನಿಂಗ್ ನೋಸ್ ಆಗ್ತಾ ಇದೆ. ಪ್ರೆಗ್ನೆನ್ಸಿಲಿ ಇದ್ದಾರೆ, 5 ಮಂತ್ಸ್ ಅಲ್ಲಿ ಇದೆ. ಹ್ಮ್ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೋದಾ ಕೊಡ್ಬಾರ್ದಾ ಮೇಡಮ್? ಮಾಡ್ಬಾರ್ದು. ಪ್ರೆಗ್ನೆನ್ಸಿ ಟೈಮಲ್ಲಿ ನ್ಯಾಚುರಲ್ ಆಗಿ ಬಿಟ್ಬಿಡ್ಬೇಕು, ಯಾವ್ದು ಥೆರಪಿಗಳನ್ನ ಮಾಡ್ಬೇಡಿ. ಹ್ಮ್. ಸಾಧ್ಯ ಡಾಕ್ಟರ್ ಹೇಗ್ ಹೇಳ್ತಾರ ಅದ್ ಕೇಳಿ. ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗ್ಲಿ ಪೀರಿಯಡ್ಸ್ ಟೈಮಲ್ಲಿ ಆಗ್ಲಿ ನಾವು ಈ ಥೆರಪಿಗಳನ್ನ ಸಜೆಸ್ಟ್ ಮಾಡಲ್ಲ. ಯಾಕಂದ್ರೆ ಹ್ಮ್. ನ್ಯಾಚುರಲ್ ಪ್ರೊಸೆಸ್ ಇರುತ್ತೆ, ಅದು ನ್ಯಾಚುರಲ್ ಆಗಿ ಬಿಟ್ಬಿಡ್ಬೇಕು. ನಿಮ್ಗೆ ಸ್ವಲ್ಪ ಬೇಕಿದ್ರೆ ಅಥವಾ ಫುಡ್ ಏನಾದ್ರು ಕೊಡ್ಬೋದಾ ಮೇಡಮ್? ಫುಡ್ ಫುಡ್ ಅಲ್ಲಿ ಏನಾದ್ರು ನೀವು ಇವಾಗ ಕೋಲ್ಡ್ ರನ್ನಿಂಗ್ ನೋಸ್ಗೆ ಇದು ಹೀಟ್ ಎರಡು ಮೇಲ್ ಕೈಗೆ ಕೋಲ್ಡ್ ವಿಕ್ಸ್ ಅಪ್ಲೈ. ಆಗಿದೆ ಮೇಡಮ್. ಆ ಹೀಟ್ ಮೇಲ್ ಕೋಲ್ಡ್ ಆಗಿದೆ. ಹೀಟ್ ಮೇಲೆ ಕೋಲ್ಡ್. ಹ್ಮ್. ನೀವ್ ಹೇಗ್ ಡಿಸೈಡ್ ಮಾಡಿದ್ರಿ ಹೀಟ್ ಮೇಲೆ ಕೋಲ್ಡ್ ಬಂದಿದೆ ಅಂತ? ಅವಳಿಗೆ ಆರಾಮಾಗಿತ್ತು ಮೇಡಮ್. ಆ ಆರಾಮಾಗಿ ಮೂಗ್ ಮೇಲೆ ಎಲ್ಲಾನು ತುಂಬಾ ಹೊಟ್ಟೆದೇಳ್ತಾ ಇತ್ತು. ಹ್ಮ್ ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇತ್ತು, ಇಚ್ಚಿಂಗ್ ಆಗ್ತಾ ಇತ್ತು. ಹ್ಮ್ ಈಗ ರನ್ನಿಂಗ್ ನೋಸ್ ಆಗುತ್ತೆ. ಹ್ಮ್ ರನ್ನಿಂಗ್ ನೋಸ್ ಇದ್ದಕ್ಕಿದ್ದಂಗೆ ಯಾವಾಗಿರುತ್ತೆ ಮೇಡಮ್? ಡೇ ಟೈಮ್ ಅಲ್ಲ, ನೈಟಾ ಅಥವಾ ಬೆಳಗಿನ ಜಾವನ? ಬೆಳಗ್ಗೆ ಬರುತ್ತೆ ಮೇಡಮ್. ಬೆಳಗಿನ ಜಾವನ. ಬೆಳಗ್ಗೆ ಬೆಳಗ್ಗೆ ಹೊತ್ತು ಎದ್ಮೇಲೆ ಒಂದ್ ಸ್ವಲ್ಪ ರನ್ನಿಂಗ್ ನೋಸ್ ಇರುತ್ತೆ. ಅಲ್ಲಿ ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಟೈಮ್ ಇರುತ್ತೆ. ಸೊ ಆ ಹಾ. ಟೈಮಲ್ಲಿ ರನ್ನಿಂಗ್ ನೋಸ್ ನಾರ್ಮಲಿ ಬರುತ್ತೆ. ಅದು ಯಾರಿಗೆ ಅಲರ್ಜಿ ಇಶ್ಯೂಸ್ ಇರುತ್ತೋ ಅವ್ರಿಗೆ ಬರುತ್ತೆ. ಇಲ್ಲಿ ಹಾ. ನೀವು ನೈಟ್ ಮಲ್ಕೊಳ್ಳುವಾಗ ಎರಡು ಅಂಗೈಗೆ ವಿಕ್ಸ್ ಹಚ್ಕೊಳಕ್ ಹೇಳಿ. ವಿಕ್ಸ್. ಓಕೆ ಎರಡು ಮೇಡಮ್. ಅಂಗೈ ವಿಕ್ಸ್ ಹಚ್ಕೊಂಡ್ ಮಲ್ಕೊಳಕ್ ಹೇಳಿ, ಸರಿ ಹೋಗುತ್ತೆ. ಮತ್ ಸ್ವಲ್ಪ ಇದು ತಗೊಳಕ್ ಹೇಳಿ. ಆ ಹಣ್ಣುಗಳನ್ನ ಸದ್ಯಕ್ಕೆ ತಿನ್ನೋದ್ ಬೇಡ, ಸ್ವಲ್ಪ ರನ್ನಿಂಗ್ ನೋಸ್ ಕಡಿಮೆ ಆಗ್ಲಿ. ಇಲ್ಲಿ ಬೇಕಾದ್ರೆ ಹ್ಮ್. ನೀವು ಯೆಲ್ಲೋ ಕಲರ್ ಅಪ್ಲೈ ಮಾಡಿ ಇಲ್ಲಿ. ಮಾಡ್ಬೋದಾ? ಹಾ, ಕಲರ್ ಅಪ್ಲೈ ಮಾಡ್ಬೋದಾ? ಎಲ್ಲೋ ಎಲ್ಲೋ ಮಾತ್ರ, ಇನ್ ಬೇರೆ ಯಾವ್ದು ಹಾಕ್ಬೇಡಿ. ಹಾ. ಹಾ. ಯೆಲ್ಲೋ ಕಲರ್ ಹೋಲ್ಡ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ನೀವು ಯೆಲ್ಲೋ ಹಾ. ಕಲರ್ ಸ್ಕೆಚ್ ಪೆನ್ ಇಂದ ಹ್ಮ್. ಇದು ನೋಸ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲ 5 ಅಂತ ಬರ್ದ್ ಬಿಡ್ಬೇಕು. ನಂಬರ್ 5. ಓಕೆ. ಹಾ, ಇಲ್ಲಿ ನೋಸ್ ಮೇಲೆ 5 ಅಂತ ಬರೀರಿ. ಒಂದ್ 4 ಅವರ್ಸ್ ಬರೀಬೇಕು, ಸಾಕು. ನೈಟ್ ಮಲ್ಕೊಳಕ್ ಹ್ಮ್. ಮಾತ್ರ ವಿಕ್ಸ್ ಅಪ್ಲೈ ಮಾಡಿದ್ರೆ ಸಾಕು, ಕಡಿಮೆ ಆಗುತ್ತೆ ಬೆಳಿಗ್ಗೆ ಅಂದ್ರೆ. ಹ್ಮ್ ಮೇಡಮ್, ವೆಯ್ಟ್ ಲಾಸ್ಗೆ ಏನಾದ್ರು ವೇಟ್ ಸಜೆಷನ್? ಲಾಸ್ಗ ವೇಟ್ ಲಾಸ್ಗಲ್ಲಿ ಸ್ಟಮಕ್ ಸ್ಪ್ಲೀನ್ ಅಲ್ಲೆಲ್ಲ. ಅವರಿಗಲ್ಲ, ವೆಯ್ಟ್ ಲಾಸ್ ಅವರಿಗಲ್ಲ, ಅದೇ ಅದೇ ನಮಗೆ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಹ್ಮ್. ಹಾ, ಅದೇ ಹ್ಮ್. ವೇಟ್ ಲಾಸ್ಗೆ ಫುಡ್ ಅಲ್ಲೂ ಚೇಂಜಸ್ ಹ್ಮ್. ಮಾಡ್ಕೊಳ್ಬೇಕು. ಮತ್ತೆ ಬೇರೆ ಇಶ್ಯೂಸ್ ಏನಾರ ಇದೆಯಾ ಮೇಡಮ್? ಬರೀ ಇದು ಅಷ್ಟೇನಾ, ವೇಟ್ ಇಂದ ಅಷ್ಟೇನಾ? ವೆಯ್ಟ್ ಅಷ್ಟೇ ಮೇಡಮ್. ಒಂದ್ ಸ್ವಲ್ಪ ದಿವಸ ನೀ ಪೇನ್ ಇತ್ತು, ಸ್ವಲ್ಪ ಹ್ಮ್ ವಾಕ್ ಮಾಡಿದೆ. ನೀ ಪೇನ್ ಹ್ಮ್ ಎಲ್ಲ ಕಡಿಮೆ ಆಗಿದೆ ಈಗ. ಹ್ಮ್ ನೀ ಹ್ಮ್ ಪೇನ್ ಏನಿಲ್ಲ. ಹ್ಮ್ ಕಡಿಮೆ ಆಗಿದೆ. ಒಂದು ಹ್ಮ್ 80% 90% ಕಡಿಮೆ ಆಗಿದೆ. ಹ್ಮ್ ಒಂಚೂರು ಯಾವಾಗಾದ್ರೂ ನೋವು ಬರುತ್ತೆ ಅಷ್ಟೇ. ಈಗ ನಡೀತಾ ಇರ್ಬೇಕಾದ್ರೆ ಪಾದ ನೋವು ಬರುತ್ತೆ, ಮತ್ತೆ ಹೀಲ್ ಪೈನ್ ಬರುತ್ತೆ ಮೇಡಮ್ ಸ್ವಲ್ಪ. ಓ ಹಾ, ಅದೇ ನೋಡಿ ಇವಾಗ. ಇದ್ರೆ ಹೀಲ್. ಹಾ, ಹೀಲ್ ಪೇನ್ ಎಲ್ಲ ಬರ್ತದೆ ಅಂದ್ರೆ ಅಲ್ಲಿ ಕಿಡ್ನಿ ಮತ್ತು ಯೂರಿನರಿ ಬ್ಲಾಡರ್ ಆರ್ಗನ್ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ನಿಮ್ಗೆ ಹ್ಮ್. ಎಲ್ಲ ಆರ್ಗನ್ಸ್ಗಳನ್ನ ಸ್ಟ್ರೆಂಥನ್ ಮಾಡ್ಕೋಬೇಕು. ಈಗ ಸ್ಟಮಕ್ ಸ್ಪ್ಲಿನ್ ಸ್ಟ್ರೆಂಥನ್ ಮಾಡ್ಕೋಬೇಕು. ಯಾಕಂದ್ರೆ ವೇಟ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರಲ್ಲಿ ನೀವು ತಗೊಂಡಿರೋ ಹ್ಮ್. ಫುಡ್ ಬ್ಲಡ್ ಆಗಿ ಕನ್ವರ್ಟ್ ಆಗ್ತಾ ಇರಲ್ಲ, ಅದು ಕಫ ಫಾರ್ಮೇಶನ್ ಹ್ಮ್. ಆಗ್ತಿರುತ್ತೆ. ಸೊ ನಿಮ್ಗೆ ನಮ್ ದೇಹನೂ ಚಲನೆಯಲ್ಲಿರ್ಬೇಕು. ಈ ಕಡೆ ಫುಡ್ ಕೂಡ ನೀವು ಕೆಮಿಕಲ್ ಹಾಕದೇ ಇರೋ ಅಕ್ಕಿ, ರಾಗಿ, ಗೋಧಿ, ಜೋಳ ಎಲ್ಲ ಉಪಯೋಗಿಸ್ಬೇಕು. ಆಮೇಲೆ ಗಾಣದ ಎಣ್ಣೆ ಹ್ಮ್. ಉಪಯೋಗಿಸ್ಬೇಕು. ಆಮೇಲೆ ಡೈಲಿ 10,000 steps ವಾಕ್ ಮಾಡ್ಬೇಕು. ಆಮೇಲೆ ಇದು ಹ್ಮ್. ವೇಟ್ ಲಾಸ್ಗೆ ನಿಮ್ದು ಎರಡು ಕಿರುಬೆರಳು ಸೆಕೆಂಡ್ ಜಾಯಿಂಟ್ಗೆ ಹ್ಮ್. ನಂಬರ್ 2 ಅಂತಾನು ಬರಿಬಹುದು. ಇಲ್ಲಿ ನೋಡಿ, ಓಕೆ. ಡಾರ್ಕ್ ಬ್ಲೂ ಹ್ಮ್. ಕಲರ್ ಇಂದ ನಂಬರ್ 2 ಅಂತ ಡೇ ಟೈಮ್ ಹ್ಮ್. ಅಲ್ಲಿ 4 to 5 hours ಬರಿಬೇಕು, ಎರಡು ಕೈಯಲ್ಲಿ. ಓಕೆ ಮೇಡಮ್. ಸರಿನಾ? ಇದು ಕೂಡ ನಿಮ್ಗೆ ವೇಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸೀಡ್ ಥೆರಪಿಯಲ್ಲಿ ಮತ್ತೆ ಅಕ್ಯುಪ್ರೆಷರ್ ಥೆರಪಿಯಲ್ಲಿ ಇಲ್ಲಿ LI4 ಅಂತ ಒಂದು ಪಾಯಿಂಟ್ ಬರುತ್ತೆ. ಓಕೆ ಮೇಡಮ್. LI4 ಇದನ್ನ 20 ಸರಿ ಈ ಹ್ಮ್. ರೀತಿ ಪ್ರೆಸ್ ಕೊಡ್ಬೇಕು. ಹ್ಮ್. ಜೊತೆಗೆ ಎರಡು ಕೈಯಲ್ಲಿ 20 ಸರಿ ಪ್ರೆಸ್ ಕೊಡಿ. ಹೆಬ್ಬೆರಳಿಂದ ಪ್ರೆಸ್ ಕೊಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ವಾರದಲ್ಲಿ 3 ದಿನ ಕೊಡ್ಬೇಕು. ನೈಟ್ ಮಲ್ಕೊಳ್ಳೋವಾಗ ಇಲ್ಲೊಂದು ಬಟಾಣಿ ಕಾಳು ಅಂಟಿಸಿ. ಇದು ವೇಟ್ ಲಾಸಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಓಕೆ. ಹೀಗೆ ಹ್ಮ್. ಹ್ಮ್. ಎರಡು ಕೈಯಲ್ಲೂ ಬಟಾಣಿ ಕಾಳು ಅಂಟಿಸ್ಬೇಕು, ಇಲ್ಲೊಂದು ಇಲ್ಲೊಂದು. ಸರಿನಾ? ಜೊತೆಗೆ ಓಕೆ. ಇಲ್ಲಿ LI11 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಓಕೆ. LI11ನ ಈ ರೀತಿ 20 ಸರಿ ಒತ್ತಬೇಕು. ಒಂದ್ ಕೈಯಲ್ಲಿ 20 ಹ್ಮ್. ಸರಿ ಇನ್ನೊಂದ್ ಕೈಯಲ್ಲಿ 20 ಸರಿ ಒತ್ತಬೇಕು. ಹ್ಮ್. ಹ್ಮ್. ವಾರದಲ್ಲಿ 2 ದಿವಸ ಮಾತ್ರ. ನೈಟ್ ಮಲ್ಕೊಳ್ಳೋವಾಗ ಒಂದು ಬಟಾಣಿ ಕಾಳು ಅಂಟಿಸ್ಬೇಕಲ್ಲಿ, ಇಲ್ಲಿ ಈ ಜಾಗದಲ್ಲಿ. ಹಾಗೆ ಎಲ್ಲ 11 LI11 ಈ ಜಾಗದಲ್ಲಿ ಬಟಾಣಿ ಕಾಳು ನೈಟ್ ಮಲ್ಕೊಳ್ಳೋವಾಗ ಅಂಟಿಸ್ಬೇಕು, ಬೆಳಿಗ್ಗೆ ತೆಗೆದ್ ಬಿಡ್ಬೇಕು. ಹ್ಮ್. ಕಾಲಲ್ಲಿ liver 3 ಅಂತ ಪಾಯಿಂಟ್ ಬರುತ್ತೆ. ಹ್ಮ್.
ಕಾಲಲ್ಲೂ ಕೂಡ liver 3 point ನ 20 ಸರಿ ಒತ್ತಬೇಕು, ವಾರದಲ್ಲಿ ಒಂದೇ ದಿವಸ ಒತ್ತಿ ಸಾಕು. ಅಂದ್ರೆ ನಿಮ್ಗದು ಮೂಮೆಂಟ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಹ್ಮ್ ಸರಿನಾ? ಇದಿಷ್ಟು ಮಾಡಿ ಆಮೇಲೆ ಇಲ್ಲಿ ನಿಮ್ಮ ಬಲಗೈ ಉಂಗುರದ ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಓಕೆ ಸ್ಕೈ ಬ್ಲೂ ಮತ್ತೆ ಆರೆಂಜ್. ಮತ್ ಕಂಪಲ್ಸರಿ ನೀವು ಬೆಳಗ್ಗೆ 9 ಗಂಟೆ ಒಳಗೆ ತಿಂಡಿ ತಿನ್ಬೇಕು. ತಿಂಡಿ ಯಾವ ರೀತಿ ಅಂದ್ರೆ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ಬೇಕು. ಈ ಉಪ್ಪಿಟ್ಟು, ಅವಲಕ್ಕಿ ಇಂಥದೆಲ್ಲ ಕಾರ್ಬೋಹೈಡ್ರೇಟ್ ಹೆಚ್ಚಿಗೆ ತಿನ್ಬಾರ್ದು. ಅಕ್ಕಿ ಪದಾರ್ಥಗಳಾಗ್ಲಿ, ಆಮೇಲೆ ಇಡ್ಲಿ, ದೋಸೆ ಇಂಥ ತಿನ್ಬಾರ್ದು. ಸ್ವಲ್ಪ ರೊಟ್ಟಿ, ಚಪಾತಿ, ಈ ತರದ ಮುದ್ದೆ ಆಗ್ಲಿ, ನಿಮ್ದು ಯಾವ್ದು ಹ್ಯಾಬಿಟ್ಸ್ ಇದೆ, ರೊಟ್ಟಿ ತಿನ್ನೋದ್ರೆ ರೊಟ್ಟಿ ತಿನ್ಬೋದು, ಚಪಾತಿ ತಿನ್ಬೋದು, ಮುದ್ದೆ ಈ ರೀತಿ ಪದಾರ್ಥಗಳನ್ನ ತಿನ್ಬೇಕು. ತರಕಾರಿಗಳನ್ನ ಹೆಚ್ಚಿಗೆ ತಿನ್ನಿ. ತರಕಾರಿ ಡ್ರೈ ಇರಬಾರ್ದು, ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ಬೇಕು. ಗ್ರೇವಿ ತರ ಮಾಡ್ಬೇಕು. ಬೆಳಗ್ಗೆ 9 ಗಂಟೆ ಒಳಗೆ ತಿಂಡಿ ತಿನ್ಬೇಕು. ಬೆಳಗ್ಗೆ ಸಾಧ್ಯ ಆದಷ್ಟು 5 ಗಂಟೆಗೆ ಎದ್ಬಿಟ್ಟು 5 ಗಂಟೆಯಿಂದ 7 ಗಂಟೆಗೆ ಯಾವ್ದಾದ್ರು ಫಿಸಿಕಲ್ ಆಕ್ಟಿವಿಟಿ ಮಾಡಿ. ಯೋಗ ಮಾಡ್ಬೋದು, ಅಥವಾ ವಾಕ್ ನಿಮ್ಗೆ ಮಾಡ್ತೀನಿ ಯೋಗ ಮಾಡ್ಬೋದು, ವಾಕ್ ವಾಕ್ ಹೋಗೋದ್ರೆ ಹೋಗ್ತೀನಿ, ವಾಕ್ ಮಾಡಿ. ಎಕ್ಸರ್ಸೈಸ್ ಹೋಗ್ಬಿಟ್ಟು ವರ್ಕ್ ಹಾ, ಮಾಡ್ಕೊಂತೀನಿ ಮೇಡಮ್. ಮಾಡಿ. 5 to 7 ಯಾಕೆ 7 to ಸಜೆಸ್ಟ್ 8 ಮಾಡ್ತೀವಿ ಅಂದ್ರೆ, ತನಕ ಹೇಳಿ. 7 to 8 ತನಕ ಹೋಗಿ ಬರ್ತೀವಿ, ವಾಕಿಂಗ್ ಎಕ್ಸರ್ಸೈಸ್. ಆದಷ್ಟು 5 to 7 ಯಾಕೆ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, 5 to 7 ಲಾರ್ಜ್ ಇಂಟೆಸ್ಟೈನ್ ಕೆಲಸ ಮಾಡ್ತಿರುತ್ತೆ. ಲಾರ್ಜ್ ಇಂಟೆಸ್ಟೈನ್ ಏನ್ ಮಾಡುತ್ತೆ ಅಂದ್ರೆ ಎಲಿಮಿನೇಷನ್ ಮಾಡುತ್ತಿರುತ್ತದು. ಆ ಎಲಿಮಿನೇಷನ್ ಮಾಡುವಾಗ ನೀವು ಕೂಡ ನಿಮ್ ದೇಹ ಚಲನೆಯಲ್ಲಿ ಇಟ್ಕೊಂಡಾಗ ಟಾಕ್ಸಿನ್ಸ್ ಎಲ್ಲ ಹೊರಗೋಗುತ್ತೆ. ಆಮೇಲೆ ಜೊತೆಗೆ ಇದನ್ನು ಹೇಳಿದೀನಿ ನಾನು, ಪ್ರೆಷರ್ ಪಾಯಿಂಟ್ ಅದು ಪ್ರೆಸ್ ಮಾಡೋದ್ರಿಂದ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ನಿಮ್ಗೆ. 7 to 9 ಏನಂದ್ರೆ ಅಲ್ಲಿ ಸ್ಟಮಕ್ ಕೆಲಸ ಮಾಡ್ತಿರುತ್ತೆ. ಸ್ಟಮಕ್ ಏನಂದ್ರೆ ಫುಡ್ ಬೇಕು. ನೀವು ಆ ಟೈಮಲ್ಲಿ ಒಳ್ಳೆ ಹೆಲ್ದಿ ಫುಡ್ ಕೊಟ್ರೆ ನಿಮ್ಗೆ ವೇಟ್ ಲಾಸ್ ಅಂದ್ರೆ ಹೆಲ್ದಿ ವೇಟ್ ಲಾಸ್ ಆಗ್ತೀರಾ. ನೀವು 7 to 9 ನಾನು ಹೋಗ್ಬಿಟ್ಟು ವರ್ಕೌಟ್ ಮಾಡೋದಾಗ್ಲಿ, ವಾಕ್ ಮಾಡೋದಾಗ್ಲಿ ಮಾಡಿದ್ರೆ, ಇವಾಗ ನೀವು ಯಾವ ಯಾವ ಟೈಮಲ್ಲಿ ಏನ್ ಕೊಡ್ಬೇಕು ಅದು ಕೊಡ್ಬೇಕು. ಈಗ ಫಂಕ್ಷನ್ ನಿಮ್ಗೆ ಸ್ಟಮಕ್ ಅಲ್ಲಿ ಕೆಲಸ ಮಾಡ್ತಿದೆ ಅಂತಂದ್ರೆ, ಸ್ಟಮಕ್ ಆರ್ಗನ್ ಅಲ್ಲಿ ಕೆಲಸ ಮಾಡ್ತಿದೆ ಅಂದ್ರೆ ಆ ಟೈಮಲ್ಲಿ ನಾವು ಸ್ಟಮಕ್ಗೆ ಫುಡ್ ಕೊಡ್ಬೇಕು. 9 ಗಂಟೆಯಿಂದ 11 ಗಂಟೆಗೆ ಸಾಧ್ಯ ಆದಷ್ಟು ನೀರ್ ಸಹನು ಕುಡಿಬಾರ್ದು. ಏನೇ ಇದ್ರೂನು 7 ಗಂಟೆಯಿಂದ 9 ಗಂಟೆ ಒಳಗೇನೆ ತಿಂಡಿ ಆಗ್ಲಿ, ನೀರ್ ಕುಡಿಯೋದಾಗ್ಲಿ ಎಲ್ಲ ಮುಗಿಸ್ಕೋಬೇಕು. 9 ಗಂಟೆಯಿಂದ 11 ಗಂಟೆಗೆ ಸ್ಪ್ಲೀನ್ ಕೆಲಸ ಮಾಡ್ತಿರುತ್ತೆ. ಸ್ಪ್ಲೀನ್ ಏನ್ ಮಾಡುತ್ತೆ ಅಂದ್ರೆ, ನಾವು ಫುಡ್ ತಿಂದಿರೋದನ್ನ ಡೈಜೆಷನ್ ಮಾಡುತ್ತದ. ಈಗ ನೀವು ಅಕ್ಕಿ ಮಿಕ್ಸರ್ಗೆ ಹಾಕಿದಾಗ ಹೇಗ್ ಗ್ರೈಂಡ್ ಆಗುತ್ತಲ್ಲ, ಅದೇ ರೀತಿ ನೀವು ಫುಡ್ ಸ್ಟಮಕ್ ಕೊಟ್ಟಾಗ ಅದನ್ನ ಡೈಜೆಷನ್ ಮಾಡೋದು ಸ್ಪ್ಲೀನ್. ಆ ಸ್ಪ್ಲೀನ್ಗೆ ಏನಂತಂದ್ರೆ, ನಾವು ಸ್ಪ್ಲೀನ್ ಟೈಮ್ ಕೆಲಸ ಮಾಡುವಾಗ ಕುತ್ಕೊಳ್ಬಾರ್ದು. ಆ ಟೈಮಲ್ಲೂ ಕೂಡ ಏನಾದ್ರು ಬಿಸಿಲಲ್ಲಿ ಹೋಗಿ ವಾಕ್ ಮಾಡೋದಾಗ್ಲಿ, ಅಥವಾ ಬಿಸಿಲಲ್ಲಿ ಕುತ್ಕೊಳ್ಳೋದಾಗ್ಲಿ ಏನಾದ್ರೂ ಮಾಡ್ಬೇಕು ಆ ಟೈಮಲ್ಲಿ. ನೀವು ವೇಟ್ ಲಾಸ್ ಮಾಡ್ಬೇಕು ಅಂದ್ರೆ ಈ ರೀತಿ ನಾವೆಲ್ಲಾನು ಮಾಡ್ದಾಗ ಮಾತ್ರ ನಿಮ್ಗೆ ವೇಟ್ ಲಾಸ್ ಆಗುತ್ತೆ. ಸರಿನಾ? ಇಷ್ಟ ಮಾಡಿ ಮೇಡಮ್, ಸರಿ ಹೋಗುತ್ತೆ. ಮತ್ತೆ ಫುಡ್ ಅಲ್ಲಿ ನೀವು ಗಾಣದ ಎಣ್ಣೆ ಉಪಯೋಗಿಸ್ಬೇಕು, ಸ್ವೀಟ್ಸ್ ನ ಬಿಡ್ಬೇಕು, ಮತ್ತೆ ಇದು ಕೆಮಿಕಲ್ ಹಾಕದೇ ಇರೋ ಅಕ್ಕಿ, ರಾಗಿ, ಗೋಧಿ ಉಪಯೋಗಿಸ್ಬೇಕು. ಮತ್ತೆ ಇದು ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಗೆ ಹಾರ್ಟ್ ಕೆಲಸ ಮಾಡ್ತಿರುತ್ತೆ. ಆ ಟೈಮಲ್ಲಿ ನೀವು ದಾಳಿಂಬೆ ಜ್ಯೂಸ್ ಕೊಡ್ಬೇಕು. ಸರಿನಾ? ಮಧ್ಯಾಹ್ನ ಹಸುವಾದ ಊಟ ಮಾಡಿ. ನೈಟ್ ಮಾತ್ರ 7 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ಇಷ್ಟ ಮಾಡಿ 1 ಮಂತ್ ಅಲ್ಲಿ ನಿಮ್ಗೆ ಎಷ್ಟು ವೇಟ್ ರೆಡ್ಯೂಸ್ ಆಗಿದೆ ಅಂತ ಇನ್ಫಾರ್ಮ್ ಮಾಡಿ. ದಾಳಿಂಬೆ ಜ್ಯೂಸೇ ತಗೋಬೋದಾ, ದಾಳಿಂಬೆ ಹಣ್ಣು ತಿನ್ಬೋದಾ ಮೇಡಮ್? ಜ್ಯೂಸ್ ತಗೊಂಡ್ರೆ ಒಳ್ಳೇದು. ಲಿಕ್ವಿಡ್ ಇಷ್ಟ ಆಗೋದು, ಲಿಕ್ವಿಡ್ ಅಲ್ಲೇ ಕೊಡ್ಬೇಕು. ದಾಳಿಂಬೆ ಜ್ಯೂಸ್ ತಗೊಂಡ್ರೆ ಒಳ್ಳೇದು. ಜೊತೆಗೆ ಕಲರ್ಸ್ ಹೇಳಿದೀನಿ, ಅಕ್ಯುಪ್ರೆಷರ್ ಹೇಳಿದೀನಿ, ಸೀಡ್ ಥೆರಪಿ ಹೇಳಿದೀನಿ, ಅದನ್ನ ಫಾಲೋ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಥ್ಯಾಂಕ್ ಯು. ಯು.